ಸೊ ಏನು ಪೆರೆನ್ಕೈಮ ಒಳಗೇನು ಒನ್ ಮೋರ್ ಯಾವುದಪ್ಪ ಪ್ರೆಸೆಂಟ್ ಇರ್ತದಪ್ಪ, ಅದು ಕ್ಲೋರೋಫಿಲ್ ಪ್ರೆಸೆಂಟ್ ಇರ್ತದೆ. ಆ ಕ್ಲೋರೋಫಿಲ್ ಏನು ಮಾಡ್ತಪ್ಪ ಅಂತಂದ್ರೆ ಫೋಟೋಸಿಂಥೆಸಿಸ್ ಪರ್ಫಾರ್ಮ್ ಮಾಡೋದ್ರಿಂದ ಇದಕ್ಕೇನಂತ ಹೆಸರು ಬಂತು, ಫೋಟೋಸಿಂಥೆಸಿಸ್ ಅಂತ ಪ್ರೊಸೆಸ್ ಬಂತು. ಸೊ ಅದಕ್ಕೇನು ಬಂತು, ಕ್ಲೋರನ್ಕೈಮ ಅಂತ ಏನು ಪರ್ಫಾರ್ಮ್ ಮಾಡ್ತದ್ದು, ಫೋಟೋಸಿಂಥೆಸಿಸ್ ಪ್ರೊಸೆಸ್ ಮಾಡ್ತಾ ಅಂತ ನಾವು ಹೇಳ್ತೇವೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಇನ್ನೊಂದಲ್ಲಿ ಏರೆನ್ಕೈಮ ಅಂತ ಬರ್ತದೆ. ಸೊ ಇನ್ನೊಂದು ಯಾವುದು ಇದ್ರಾಗೆ ಪೆರೆನ್ಕೈಮ ಒಳಗೆ ಏನು ಬರ್ತದೆ ನಮಗಲ್ಲಿ ಒನ್ ಮೋರ್ ಯಾವುದು, ಏರನ್ ಕೈಮ, ರೈಟಾ. ಈ ಏರನ್ ಕೈಮ ಏನು ಮಾಡ್ತದಪ್ಪ ಅಂತಂದ್ರೆ ಈ ಏರನ್ ಕೈಮ ಯಾವ ಪ್ಲ್ಯಾಂಟ್ಸ್ಗಳು ವಾಟರ್ನಾಗಲಿ ಏನು ಸರ್ವೈವ್ ಮಾಡ್ತಾವಲ್ಲ ಅವು ವಾಟರ್ನಾಗ ಫ್ಲೋಟ್ ಆಗೋ ಸಲಕ್ಕೆ ಏನು ಮಾಡ್ತಾವಲ್ಲಿ ಅದ್ರಾಗ ಏರ್ ಕ್ಯಾವಿಟಿ ಪ್ರೊವೈಡ್ ಮಾಡ್ತದೆ, ಯಾವುದು ಪೆರೆನ್ ಕೈಮ. ಆ ಟೈಪ್ ಆಫ್ ಏರ್ ಕ್ಯಾವಿಟಿ ಪ್ರೆಸೆಂಟ್ ಮಾಡೋದಕ್ಕೆ ಪ್ಲ್ಯಾಂಟ್ಸ್ ಟಿಶ್ಯೂಸ್ಗಳು ಏನಂತ ಕರಿತೀವಿ ನಾವು ಅಲ್ಲಿ, ಏರನ್ ಕೈಮ ಅಂತ ಕರಿತೇವೆ. ಸೊ ಇದ್ರಾಗಿರೋ ಪ್ಯಾರೆನ್ ಕೈಮ ಒಳಗೆ ಎರಡು ಬರ್ತಾವೆ, ಒಂದು ಏರನ್ ಕೈಮ ಅಂತ ಬರ್ತದೆ, ಇನ್ನೊಂದು ಕ್ಲೋರನ್ ಕೈಮ ಅಂತ ಬರ್ತದೆ ಸರ್, ರೈಟಾ. ಸೊ ಇದ್ರದ್ದು ಮೇಜರ್ಲಿ ಫಂಕ್ಷನ್ ಏನು, ಸ್ಟೋರೇಜ್ ಪ್ರೊವೈಡ್ ಮಾಡ್ತದೆ, ಫೋಟೋಸಿಂಥೆಸಿಸ್ ಮಾಡ್ತದೆ ಮತ್ತು ಹೀಲಿಂಗ್ ಮಾಡ್ತಾರೆ, ರೈಟಾ. ಓಕೆ, ದಿಸ್ ಇಸ್ ಅಬೌಟ್ ವಾಟ್ ಫಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಕಾಲನ್ ಕೈಮ, ರೈಟಾ. ಓಕೆ, ಸೊ ಸೆಕೆಂಡ್ ಅಂತ ಯಾವುದಪ್ಪ ನಮಗಿಲ್ಲಿ ಕಾಲನ್ ಕೈಮ ಅಂತ ಬರುತ್ತೆ. ಈ ಕಾಲನ್ ಕೈಮ ನೋಡಿರಿ, ಇದ್ರಾಗ ಏನು ಸೆಲ್ಸ್ಗಳು ಏನಿರ್ತಾವೆ, ಸೆಲ್ಸ್ ಆರ್ ಲಿವಿಂಗ್, ಸೆಲ್ಸ್ಗಳು ಏನಿರ್ತಾವಲ್ಲಿ ಲಿವಿಂಗ್ ಸೆಲ್ಸ್ ಇರ್ತಾವೆ ಮತ್ತು ಇಲಾಗಿನೇಟೆಡ್ ಇರ್ತದ. ಸೊ ಒಂದು ವಾಲ್ಸ್ ಆಫ್ ದ ಏನಾಗದ ಥಿಕ್ಕನ್ ಎಟ್ ದ ಕಾರ್ನರ್ಸ್, ಅಂದ್ರೆ ಇವು ಫಸ್ಟ್ ಆಫ್ ಆಲ್ ಲಿವಿಂಗ್ ಸೆಲ್ಸ್ ಯಾವುವು, ಕಾಲನ್ ಕೈಮ ಲಿವಿಂಗ್ ಸೆಲ್ಸ್ ಅವ ಮತ್ತು ಇಲಾಗಿನೇಟೆಡ್ ಅವ ಮತ್ತು ಇವು ಎಲ್ಲ ಭಾಳಷ್ಟು ಥಿಕ್ ಅವ ಎಲ್ಲಿ, ಕಾರ್ನರ್ಸ್ ಒಳಗೆ ಏನವ ಇವು ಥಿಕ್ ಲಿವಿಂಗ್ ಸೆಲ್ಸ್ ಅವ, ಇಲಾಗಿನೇಟೆಡ್ ಅವ ಮತ್ತು ಥಿಕ್ ಆ್ಯಂಡ್ ಎಟ್ ದ ಕಾರ್ನರ್ಸ್. ಎಲ್ಲಿ ಜಾಸ್ತಿ ಥಿಕ್ ಅದ, ಕಾರ್ನರ್ ಒಳಗೆ ಥಿಕ್ ಇರ್ತದೆ, ಲಿವಿಂಗ್ ಸೆಲ್ಸ್ಗಳು ಮತ್ತು ಇಲಾಗಿನೇಟೆಡ್. ಇವು ಎಲ್ಲಿ ಫೌಂಡ್ ಆಗ್ತಪ್ಪ ಅಂದ್ರೆ ಎಪಿಡರ್ಮಸ್ ಆಫ್ ಡಿಕ್ಟೋಟ್ ಸ್ಟೆಮ್ಸ್ ಆ್ಯಂಡ್ ಇನ್ ಪಿಟಿಯೋಲ್ಸ್, ರೈಟಾ. ಬೇಸಿಕಲಿ ಎಲ್ಲಿ ಫೌಂಡ್ ಆಗ್ತಾವೆ ಇವು ಸ್ಟೆಮ್ಸ್ ಒಳಗೆ ಮತ್ತು ಪಿಟಿಯೋಲ್ಸ್ ಒಳಗೆ ನಮಗೆ ಯಾವುದು ಯಾವ ಕೈಂಡ್ ಆಫ್ ಟಿಶ್ಯೂ ನಮಗೆ ಫೌಂಡ್ ಆಗ್ತದೆ, ಕಾಲನ್ ಕೈಮ, ರೈಟಾ. ಇವು ಲಿವಿಂಗ್ ಸೆಲ್ಸ್ ಅವ, ಇಲಾಗುನೇಟೆಡ್ ಅವ ಮತ್ತು ಎಲ್ಲಿ ಥಿಕ್ ಆ್ಯಂಡ್ ಎಟ್ ದ ಕಾರ್ನರ್ಸ್ ಅವ, ಎಲ್ಲಿ ಫೌಂಡ್ ಆಗ್ತಾವ ಸ್ಟೆಮ್ಸ್ ಒಳಗೆ ಫೈಂಡ್ ಆಗ್ತಾವೆ ಮತ್ತು ಪಿಟಿಯೋಲ್ಸ್ ಒಳಗೆ ನಮಗೇನತ್ತಾವ ಅಲ್ಲಿ ಕಾಲನ್ ಕೈಮ ಫೌಂಡ್ ಆಗ್ತದೆ. ಇದ್ರ ಮೇಜರ್ಲಿ ಫಂಕ್ಷನ್ ಏನಪ್ಪ ಕಾಲನ್ ಕೈಮ ಅಂದ್ರೆ ಇದೇನು ಮಾಡ್ತದೆ, ಪ್ಲ್ಯಾಂಟಿಗೆ ಸಪೋರ್ಟ್, ಬೇಸಿಕಲಿ ಇಟ್ ವಿಲ್ ಪ್ರೊವೈಡ್ ಸಪೋರ್ಟ್ ಟು ದ ಪ್ಲ್ಯಾಂಟ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಪ್ಪ ಅಂದ್ರೇನು, ಪ್ಲ್ಯಾಂಟ್ಸ್ಗಳು ಏನಾಗ್ತಾವೆ ಈಸಿಲಿ ಮೂವ್ ಆಗಲಿಕ್ಕೆ ವಿಥೌಟ್ ಬ್ರೇಕಿಂಗ್. ಸೊ ಬಾರ್ಕ್ ಆಗಿರ್ಬೋದು, ಬಾರ್ಕ್ ಆಫ್ ದ ಟ್ರೀಸ್ ಏನಾಗಬೇಕು ವಿಥೌಟ್ ಬ್ರೇಕಿಂಗ್ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಯಾವುದು, ವಿಚ್ ಟಿಶ್ಯೂ, ಕಾಲನ್ ಕೈಮ, ರೈಟಾ. ಇದು ಲಿವಿಂಗ್ ಸೆಲ್ಸ್ ಅವ, ಇಲಾಗುನೇಟೆಡ್ ಅದ, ಥಿಕ್ ಆ್ಯಂಡ್ ಎಟ್ ದ ಕಾರ್ನರ್ಸ್ ಅದ ಮತ್ತು ಎಲ್ಲಿ ಫೌಂಡ್ ಆಗ್ತದೆ ಸ್ಟೆಮ್ಸ್ ಮತ್ತು ಪಿಟಿಯೋಲ್ಸ್ ಒಳಗೆ ಫೌಂಡ್ ಆಗ್ತದೆ ಮತ್ತು ಏನು ಪ್ರೊವೈಡ್ ಮಾಡ್ತದೆ, ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲ್ಯಾಂಟ್ ಪ್ರೊವೈಡ್ ಮಾಡ್ತದೆ ಮತ್ತು ಫ್ಲೆಕ್ಸಿಬಿಲಿಟಿ ಅಂದ್ರೇನು, ಮೂಮೆಂಟ್ ಆಫ್ ದ ಪ್ಲ್ಯಾಂಟ್ಸ್ ವಿತೌಟ್ ಬ್ರೇಕಿಂಗ್, ಅಂದ್ರೆ ಪ್ಲ್ಯಾಂಟ್ ಬ್ರೇಕ್ ಆಗಲ್ದೆ, ಅದ್ರ ಬಾರ್ಕ್ಸ್ಗಳು ಬ್ರೇಕ್ ಆಗಲ್ದೆ ಅವು ಈಸಿಲಿ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡೋದು ಯಾವ ಟಿಶ್ಯೂ ನಮ್ಗೆ, ಕಾಲನ್ ಕೈಮ. ಸೊ ಲಾಸ್ಟ್ ಟಿಶ್ಯೂ ಆಫ್ ದಿಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ದಟ್ ಈಸ್ ಕಾಲ್ಡ್ ಎಸ್ ವಾಟ್, ಸ್ಕ್ಲೆರನ್ ಕೈಮ, ರೈಟಾ. ನಾವು ಮೇಜರ್ ಡಿಫ್ರೆನ್ಸ್ ಏನು ಹೇಳ್ಬೋದಪ್ಪ ಅಂದ್ರೆ ಕಾಲನ್ ಕೈಮ ಆಗಿರ್ಬೋದು, ಪೆರೆನ್ ಕೈಮ ಆಗಿರ್ಬೋದು, ಲಿವಿಂಗ್ ಸೆಲ್ ಇರ್ತಾವೆ. ಬಟ್ ಇದು ಸ್ಕ್ಲೆರನ್ ಕೈಮ ಒಂದೇ ಏನಾಗದಪ್ಪ ಅಂತಂದ್ರೆ ಡೆಡ್ ಸೆಲ್ಸ್ ಇರ್ತದೆ. ಇದು ಒಂದೇನು ನಮಗೆ ಡೆಡ್ ಸೆಲ್ಲ ಮತ್ತು ಏನಾಗಿದೆ ಇದ್ರದ್ದು ವಾಲ್ಸ್ಗಳು ಏನು ಹೇಳ್ತಾವೆ ಭಾಳಷ್ಟು ಥಿಕ್ ಆಗಿರ್ತಾವೆ ಅಂತ ಹೇಳ್ತೇವೆ. ಸೊ ಇದ್ರದ್ದು ಇವು ಡೆಡ್ ಸೆಲ್ಲ, ಸ್ಕ್ಲೆರನ್ ಕೈಮ ಒಂದೇ ಏನಾಗ್ಯದ ಡೆಡ್ ಸೆಲ್ ಆಗ್ಯದ ಮತ್ತು ಇದು ಏನಾಗ್ಯದ ವೆರಿ ಥಿಕ್ ವಾಲ್ಸ್ ಆಗಿರ್ತಾವೆ. ಇದು ಎಲ್ಲಿ ಫೌಂಡ್ ಆಗ್ತಪ್ಪ ಅಂದ್ರೆ ನಮಗೆ ಸೀಡ್ ಕೋಟ್ ಆಗಿರ್ಬೋದು, ನಟ್ ಶೆಲ್ನಾಗ ಫೌಂಡ್ ಆಗ್ತದೆ ಮತ್ತು ವೆಸ್ಕ್ಯುಲರ್ ಬಂಡಲ್ ಒಳಗೂ ನಮಗೆ ಇಲ್ಲಿ ಫೌಂಡ್ ಆಗ್ತದೆ. ಎಲ್ಲೆಲ್ಲಿ ಫೌಂಡ್ ಆಗ್ತದೆ ಸ್ಕ್ಲೆರನ್ ಕೈಮ, ಸೀಡ್ ಕೋಟ್ ಒಳಗೆ ಆಗಿರ್ಬೋದು, ನಟ್ ಶೆಲ್ಲ ಮತ್ತು ವೆಸ್ಕ್ಯುಲರ್ ಬಂಡಲ್ ಒಳಗೂ ಏನಾಗ್ತದೆ ನಮಗಲ್ಲಿ ಫೌಂಡ್ ಆಗ್ತದೆ. ಯಾವ ಟಿಶ್ಯೂ, ಸ್ಕ್ಲೆರನ್ ಕೈಮ ಟಿಶ್ಯೂ. ಸೊ ಇದ್ರ ಬೇಸಿಕಲಿ ಫಂಕ್ಷನ್ ಏನಪ್ಪ ಅಂತಂದ್ರೆ ಪ್ರೊವೈಡ್ಸ್ ಸ್ಟ್ರೆಂತ್ ಆ್ಯಂಡ್ ರಿಜಿಡಿಟಿ. ಸೊ ಇದ್ರದ್ದು ಏನು ಮಾಡ್ತಪ್ಪ ಅಂತಂದ್ರೆ ಏನು ಪ್ರೊವೈಡ್ ಮಾಡ್ತದೆ ನಮಗೆ, ಪ್ರೊವೈಡ್ ಸ್ಟ್ರೆಂತ್ ಆ್ಯಂಡ್ ರಿಜಿಡಿಟಿ ಏನು ಮಾಡ್ತದೆ, ಯಾವುದು ಪ್ರೊವೈಡ್ ಮಾಡ್ತದೆ, ಸ್ಕ್ಲೆರನ್ ಕೈಮ, ರೈಟಾ. ಸೊ ಏನೇನು ಕಲ್ತೇವೆ ನಾವು, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ 3, ಒಂದು ಪೆರೆನ್ ಕೈಮ, ಒಂದು ರೈಟಾ ಇದು ಪೆರೆನ್ ಕೈಮ, ಈ ಸೆಕೆಂಡ್ ಒಂದು ಯಾವುದು ಕಾಲನ್ ಕೈಮ, ರೈಟಾ. ಥರ್ಡ್ ಒಂದು ಯಾವುದು ಸ್ಕ್ಲೆರನ್ ಕೈಮ. ಇವು 3 ಏನಾಗ್ತಾವೆ ಅಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಆಗೇನು ಒನ್ ಮೋರ್ ಥಿಂಗ್ ಏನು ಹೇಳಿದೆವಪ್ಪ ಅಂತಂದ್ರೆ ನಾವಲ್ಲಿ ಇಲ್ಲಿ ಪೆರೆನ್ ಕೈಮ ಒಳಗೆ ಯಾವ ಟೈಪ್ ಬರ್ತಾವೆ, ಒಂದು ಯಾವ್ದು ಬರ್ತದೆ, ಒಂದು ಏರನ್ ಕೈಮ ಅಂತ ಬರ್ತದೆ. ಇದು ಏನು ಮಾಡ್ತದೆ,
ಯಾವುದು ಪ್ಲ್ಯಾಂಟ್ಸ್ಗಳು ಅಕ್ವೇಟಿವ್ಗಳಾಗಿರ್ತಾವೆ ಅಂದ್ರೆ ವಾಟ್ರ್ ಒಳಗೆ ಏನು ಸರ್ವೇ ಮಾಡ್ತಾವಲ್ಲ ಆ ವಾಟ್ರ್ ಒಳಗೆ ಫ್ಲೋಟ್ ಆಗೋ ಸಲಕ್ಕೆ ಏರ್ ಕ್ಯಾವಿಟಿ ಕ್ರಿಯೇಟ್ ಮಾಡ್ತಾವೆ. ಆ ಏರ್ ಕ್ಯಾವಿಟಿ ಕ್ರಿಯೇಟ್ ಮಾಡೋದಂಥ ಪ್ಲ್ಯಾಂಟ್ ಟಿಶ್ಯೂಗೆ ಏನು ಕರಿತೀವಿ ಅಲ್ಲಿ ಏರನ್ಕೈಮ. ಸೊ ಒನ್ ಮೋರ್ ಥಿಂಗ್ ಏನಪ್ಪ ಅಂದ್ರೆ ಇದು ಯಾವುದ್ರಾಗ ಪೆರೆನ್ಕೈಮ ಒಳಗೆ ಸೊ ಅವು ಏನು ಮಾಡ್ತಾವೆ, ಪೆರೆನ್ಕೈಮ ಟಿಶ್ಯೂ ಎದ್ರಾಗ ಇನ್ವಾಲ್ವ್ಮೆಂಟ್ ತೋರಿಸ್ತಾವೆ, ಪ್ರಿಪ್ರೇಷನ್ ಆಫ್ ಫುಡ್ ಒಳಗೆ ತೋರಿಸ್ತಾವೆ. ವಿತ್ ಎದರ್ಲಿಂತ ಯಾವ್ದು ಪಿಗ್ಮೆಂಟ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಪ್ರೆಸೆಂಟ್ ಇರೋದ್ರಲಿಂತ ಆ ಫೋಟೋಸಿಂಥಸಿಸ್ ಪರ್ಫಾರ್ಮೆನ್ಸ್ ಮಾಡೋದ್ರಲಿಂತ ಇದಕ್ಕೇನು ಹೆಸರು ಬಂತಪ್ಪ ಅಂದ್ರೆ ಕ್ಲೋರನ್ ಕೈಮ ಅಂತ ಹೆಸರು ಬಂತು. ಸೊ ಸೆಕೆಂಡ್ ಒಂದು ಏನಪ್ಪ ಅಂತ ಹೇಳ್ತೇವೆ ನಾವು ಅಲ್ಲಿ, ಸೆಕೆಂಡ್ ಒಂದು ಯಾವ ಟಿಶ್ಯೂ ಕ್ಲೋರನ್ ಕೈಮ ಅಂತ. ಇದು ಅದು ಎರಡು ಟೈಪ್ಸ ಇದ್ರದ್ದು ಪೆರೆನ್ಕೈಮದ ಬರೆಯುವಂಥ 2 ಟೈಪ್ಸ್ಗಳು, ರೈಟಾ. ನೀವು ಏನು ನೆನಪಿಡಬೇಕು, ಏನು ನೆನಪಿಡಬೇಕು, ಪೆರೆನ್ಕೈಮ ಒಳಗೆ 3 ಟೈಪ್ಸ್ ಬರ್ತಾವೆ, ಸಿಂಪಲ್ ಟಿಶ್ಯೂ ಒಳಗೆ 3 ಟೈಪ್ಸ, ಪೆರೆನ್ಕೈಮ, ಕೊಲೆನ್ಕೈಮ, ಸ್ಕ್ಲೆರೆನ್ಕೈಮ. ಮತ್ತು ಪೆರೆನ್ಕೈಮ ಒಳಗೆ 2 ಟೈಪ್ ಬರ್ತಾವೆ, ಎರೆನ್ಕೈಮ ಮತ್ತು ಸ್ಕ್ಲೆರೆನ್ಕೈಮ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಸ್ಟಡಿ ಮಾಡೋಣಪ್ಪ ಅಂತಂದ್ರೆ ಕಾಂಪ್ಲೆಕ್ಸ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. 2 ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ ಟಿಶ್ಯೂ ಬರ್ತಾವೆ, ಫ್ಲೋಯಮ್ ಮತ್ತು ಝೈಲಮ್. ಸೊ ಅವು ಪ್ಲ್ಯಾಂಟ್ ಬಾಡಿನಾಗ ಹೆಂಗೆ ನಮಗೆ ಹೆಲ್ಪ್ಫುಲ್ ಆಗ್ತಾವೆ ಮತ್ತು ಅದರ ಟೈಪ್ಸ್ ಆಫ್ ಫ್ಲೋಯಮ್ ಮತ್ತು ಝೈಲಮ್ ಟಿಶ್ಯೂಸ್ ಬಗ್ಗೆ ಕಲಿಯೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.